ಹಾಯ್, ವೆಲ್ಕಮ್ ಟು ಕೋಚಸ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ಪುನಃ ವರ್ಕೌಟ್ನ ಮತ್ತೆ ಪುನಃ ಶುರು ಮಾಡ್ತಾ ಇದ್ದೀನಿ. ಸೊ ಡೆಡ್ ಲಿಫ್ಟ್ ಕಾಂಪಿಟೇಷನ್ ಇದೆ ಅಕ್ಟೋಬರಲ್ಲಿ, ಆಲ್ರೆಡಿ ಅನೌನ್ಸ್ ಮಾಡಿದ್ದೆ ಮೊನ್ನೆ. 18-19 ಡೆಡ್ ಲಿಫ್ಟ್ ಕಾಂಪಿಟೇಷನ್ ಇದೆ. ಅದ್ರದ್ದು ನೆಕ್ಸ್ಟ್ ವೀಕೆಂಡು ಬೆಂಚ್ ಪ್ರೆಸ್ ಕಾಂಪಿಟೇಷನ್ ಇದೆ. ಪ್ಲಸ್ ನೆಕ್ಸ್ಟ್ ಮಂತ್ ಸ್ಟ್ರಾಂಗ್ ಮೆನ್ ಬೇರೆ ಸೆಲೆಕ್ಷನ್ ಟ್ರಯಲ್ಸ್ ಬರ್ತದೆ ದುಬೈಗೆ. ಸೊ ಹಾಗಾಗಿ ಲೆಟ್ಸ್ ಸ್ಟಾರ್ಟ್ ವಿತ್ ದ ಡೆಡ್ ಲಿಫ್ಟ್. ಲೆಟ್ಸ್ ಗೋ. ತುಂಬ ದಿನನೇ ಆಯ್ತು ಆ್ಯಕ್ಚುಲಿ, ಎಷ್ಟು ದಿನ ಅಂತ ನೆನಪಿಲ್ಲ. ಡೆಡ್ ಲಿಫ್ಟ್ ಮೂವಿಂಗ್ ವೆಲ್, ಪ್ಲಸ್ 270 kg ವಿದೌಟ್ ಬೆಲ್ಟ್ ತುಂಬ ಸ್ಮೂತಾಗಿ ಬಂತು ಅಂತ ಅನ್ಕೋತೀನಿ. ಪ್ಲಸ್ ನಂದು ಇದು ಲಾಸ್ಟ್ ಟೈಮ್ 27 kg ಡಂಬಲ್ ಬಿದ್ದು ಈ ಬೆರಳು ಇನ್ನೂ ಮಡ್ಚಕ್ ಆಗ್ತಿಲ್ಲ. ಬಟ್ ಮೋಸ್ಟ್ಲಿ ಡೆಡ್ ಲಿಫ್ಟ್ ಮಾಡಿದ್ಮೇಲೆ ಸ್ವಲ್ಪ ಸರಿ ಆಗ್ತಿದೆ ಅನಿಸ್ತಾ ಇದೆ. ಎಸ್, ಸೊ 270 ಫಸ್ಟ್ ಡೇ, ಈಗ ತುಂಬ ದಿನ ಆದ್ಮೇಲೆ ಮಾಡ್ತಾ ಇರೋದ್ರಿಂದ 270ಗೆ ಸ್ಟಾಪ್ ಮಾಡಿ, ದೆನ್ ಬೆಸ್ಟ್ ಎಕ್ಸಸರೀಸ್ ಫಾರ್ ಡೆಡ್ ಲಿಫ್ಟ್ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಬ್ಯಾಕ್ ಎಕ್ಸ್ಟೆನ್ಷನ್ ಮಾಡಬೇಕು, ದೆನ್ ಲೆಗ್ ಎಕ್ಸ್ಟೆನ್ಷನ್. ದಿಸ್ ಆರ್ ಲೈಕ್ ಮೈ ಫೇವರೇಟ್. ಆಮೇಲೆ ಬ್ಯಾಕ್ ಎಕ್ಸ್ಟೆನ್ಷನ್ ಅಲ್ಲಿ GHR ಗ್ಲೂಟ್ ಹ್ಯಾಮ್ ರೈಸ್. ಸೊ ಹ್ಯಾಮ್ ಸ್ಟ್ರಿಂಗ್ ಅನ್ನ ಸ್ಟ್ರೆಂತ್ ಮಾಡೋ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಮ್ ಸ್ಟ್ರಿಂಗ್, ಗ್ಲೂಟ್ಸ್, ಕ್ವಾಡ್ಸ್ ಅಂಡ್ ಪೋಸ್ಟೀರಿಯರ್ ಚೈನ್ ಕಂಪ್ಲೀಟ್ಲಿ. ದೀಸ್ ಆರ್ ದ 4 exercises ಐ ಆಮ್ ಗೋಯಿಂಗ್ ಟು ಡೂ. ಫಸ್ಟ್ ಲೆಗ್ ಎಕ್ಸ್ಟೆನ್ಷನ್, ಬ್ಯಾಕ್ ಎಕ್ಸ್ಟೆನ್ಷನ್, ಹ್ಯಾಮ್ ಸ್ಟ್ರಿಂಗ್ ಕರ್ಲ್, ದೆನ್ ಕೆಟ್ಲಬೆಲ್ ಸ್ವಿಂಗ್. 4 best exercise for improving your deadlift. Let's do this. So ಇವಾಗ ಮಾಡಿರುವಂತದ್ದು 50 kg kettlebell swing, 10 reps, 4 sets.